ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವರ್ಗೀಯ ವ್ಯಂಜನಗಳಿವೆ? ಎ 20, ಬಿ 25, ಸಿ 28, ಡಿ 23. ಉತ್ತರ ಬಿ 25. ಕನ್ನಡ ವರ್ಣಮಾಲೆಯಲ್ಲಿ 25 ವರ್ಗೀಯ ವ್ಯಂಜನಗಳಿವೆ. ಎರಡನೇ ಪ್ರಶ್ನೆ. ಮಂಕುತಿಮ್ಮನ ಕಗ್ಗ ಕೃತಿಯ ಕರ್ತೃ ಯಾರು? ಎ ಕುವೆಂಪು, ಬಿ ದ.ರಾ ಬೇಂದ್ರೆ, ಸಿ ಡಿ.ವಿ. ಗುಂಡಪ್ಪ, ಡಿ ಕೆ.ವಿ. ಪುಟ್ಟಪ್ಪ. ಉತ್ತರ ಡಿ.ವಿ. ಗುಂಡಪ್ಪ. ಮಂಕುತಿಮ್ಮನ ಕಗ್ಗ ಕೃತಿಯ ಕರ್ತೃ ಡಿ.ವಿ. ಗುಂಡಪ್ಪ. ಮೂರನೇ ಪ್ರಶ್ನೆ. ನಡೆದಾಡುವ ವಿಶ್ವಕೋಶ ಎಂದು ಖ್ಯಾತರಾದ ಕನ್ನಡದ ಲೇಖಕರು ಯಾರು? ಎ ದ.ರಾ ಬೇಂದ್ರೆ, ಬಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಿ ಬಿ.ಎಂ. ಶ್ರೀ, ಡಿ ಶಿವರಾಮ ಕಾರಂತ. ಉತ್ತರ ಡಿ ಶಿವರಾಮ ಕಾರಂತ. ನಡೆದಾಡುವ ವಿಶ್ವಕೋಶ ಎಂದು ಖ್ಯಾತರಾದ ಕನ್ನಡದ ಲೇಖಕರು ಶಿವರಾಮ ಕಾರಂತ. ನಾಲ್ಕನೇ ಪ್ರಶ್ನೆ. ಬಸವಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನೇಮಿಸಲಾಗಿದೆ? ಎ ಕೃಷ್ಣಾ, ಬಿ ಗೋದಾವರಿ, ಸಿ ತುಂಗಭದ್ರಾ, ಡಿ ಯಾವುದೂ ಅಲ್ಲ. ಉತ್ತರ ಎ ಕೃಷ್ಣಾ. ಬಸವಸಾಗರ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ನೇಮಿಸಲಾಗಿದೆ. ಐದನೇ ಪ್ರಶ್ನೆ. ಜಗಜ್ಯೋತಿ ಬಸವಣ್ಣನವರ ಜನ್ಮಸ್ಥಳ ಯಾವುದು? ಎ ಕೂಡಲಸಂಗಮ, ಬಿ ಬಾದಾಮಿ, ಸಿ ಆಲಮಟ್ಟಿ, ಡಿ ಬಾಗೇವಾಡಿ. ಉತ್ತರ ಡಿ ಬಾಗೇವಾಡಿ. ಜಗಜ್ಯೋತಿ ಬಸವಣ್ಣನವರ ಜನ್ಮಸ್ಥಳ ಬಾಗೇವಾಡಿ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.